ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ವಿಶೇಷ ಏನಪ್ಪ ಅಂದ್ರೆ ನಮ್ಮ ಅಮ್ಮ ನಾವು ರೈಲ್ವೆ ಸ್ಟೇಷನ್ ಕೊಟ್ಟಿದ್ದೆವು. ವಿಶೇಷ ಏನಂತ ಗೊತ್ತಾಗ್ಲಿ. ರೈಲ್ವೆ ಬಂದು ನಿಂತೇ ಬಿಟ್ಟಿತ್ತು. ರೈಲ್ವೆದಲ್ಲಿ ನಾವು ಹತ್ತೇ ಬಿಟ್ಟೆವು. ಹತ್ತ ತಕ್ಷಣ ನಮ್ಮ ಅಣ್ಣ ಇದ್ರಿಗೆ ನನಗೆ ಕಂಡೇ ಬಿಟ್ನು. ಯಾಕಣ್ಣ ಎಲ್ಲಿಗೆ ಹೊಂಟ್ರಿ ಅಂತ ನಾವು ನಮ್ಮ ಅಣ್ಣನ ಕೇಳಿದ್ನಿ. ನಮ್ಮ ಅಣ್ಣ ನನಗೇನು ಹೇಳಿಲ್ಲ, ನನಗೂ ಗೊತ್ತಿಲ್ಲಪ್ಪ ಅಂದೆ. ರೈಲ್ವೆ ಸ್ಟಾರ್ಟ್ ಆಗೇ ಬಿಡ್ತು. ಸ್ಟಾರ್ಟ್ ಆಗೋಣ ನಮ್ಮ ಅಮ್ಮ ಚಿಂತೆ ಮಾಡಕತ್ತಿದ್ನು. ಏನು ಚಿಂತೆ ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಹನಿ ಕೈ ಇಸ್ಕೊಂತಿದ್ನು. ಆಚೆ ಕಡೆ ಇದ್ದವ ಅಬ್ಯಾಳ ನಮ್ಮ ಅಣ್ಣ, ಅವನು ಏನಂತ ಕೇಳಿಲ್ಲ, ಅವನು ಹೇಳಿಲ್ಲ. ಆದರೂ ಚಿಂತೆ ಭಾಳ ಹುಟ್ಕೊಂಡಿತ್ತು ಮೂರು ಮಂದಿಗೆ. ಅದ್ರ ಚಿಂತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಇಕ್ಕಟ ಹೇಳ್ತಾರಂತ ಅಂದ್ರು, ಹುಬ್ಳಿಗೆ ಹೋಗ್ಬೇಕಂತ ಅಂದ್ರು. ಹುಬ್ಳಿ ಗದಗದಾಗ್ಲಿ ತಕ್ಷಣ ಹುಬ್ಳಿ ಬಂದ ಬಿಡ್ತು ನೋಡ್ರಿ. ಬಂದ ತಕ್ಷಣ ನಾನು ಹೊಳ್ಳಿ ಕೇಳಿಬಿಟ್ಟಿನ ಅವ್ರು ಎಲ್ಲಿಗೆ ಹೊಂಟ್ರಿ ಅಂತ. ಅವ್ರಾದ್ರೂ ಹೇಳಿಲ್ಲ ನನಗೆ, ಯಾಕಂತ ಗೊತ್ತಾಗ್ಲಿಲ್ಲ. ಏನಪ್ಪ ಡೀಲಿಂಗ್ ಅಂತ ನನಗೆ. ಏನಪ್ಪ ಡೀಲಿಂಗ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ಹೋಗೇ ಬಿಟ್ಟಿದ್ರು. ಯಾಕಂದ್ರೆ ಕಾರ್ ಇಲ್ಲಿ ಚೆನ್ನಾಗಿ ಸಿಗ್ತಾವಂತ ಒಬ್ರು ಕಾಲ್ ಮಾಡೇ ಬಿಟ್ಟಿದ್ರು ನಮ್ಮ ಅಮ್ಮನ್ಗೆ. ನಮ್ಮ ಅಮ್ಮ ತೊಗೋತಾನಂತ ಕಾರ. ಭಾಳ ಆಸೆ ಪಟ್ಟು ವಿಕೋ ಮಿನಿ ಕಾರ್ ತೊಗೊಂಡೇ ಬಿಟ್ನು. ನಮ್ಮ ಅಣ್ಣ ಒಂದು ಬುಲೋರ್ ತೊಗೋಬೇಕಂತ ಅವನು ಪ್ಲ್ಯಾನ್ ಎಲ್ಲ ಮಾಡಕತ್ತಿದ್ನು. ಪ್ಲ್ಯಾನ್ ಎಲ್ಲ ತಂದು ಬುಲೋರ್ ಪ್ರೈಸ್ 7.5 ಲಕ್ಷ ರೂಪಾಯಿ ಹೇಳಿದ್ರು. 6 ವರ್ಷದೇನ 5 ವರ್ಷದ ತಂದರು. ನಾವು ಬಿಟ್ಟೋದು. ತೊಗೊಳಿದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಇಲ್ಲಿ ಚೆನ್ನಾಗಿ ಸಿಗ್ತಾವೆ, ಎಲ್ಲರೂ ತೊಗೋರಿ. ಎಲ್ಲ ಅಮೌಂಟ್ ಕಟ್ಟಿದ ತಕ್ಷಣ ವಿಕೋ ಓಮಿನಿ ಕಾರ್ ಹೊರಗೆ ತಂದೇ ಬಿಟ್ರು. ಹೊರದ ತಕ್ಷಣ ಒಂದು ಕ್ಲಿಕ್ ಮಾಡಿ ಫೋಟೋ ತೆಗೆದೇ ಬಿಟ್ರು ಶೋರೂಮ್ದವರು. ಕಾರ್ ಚೆನ್ನಾಗಿದೆ, 2,35,000 ರೂಪಾಯಿ ರೇಟ್ ಹೇಳಿದ್ದಾರೆ. ಅದಕ್ಕೆ ಡನ್ ಅನ್ಸೋನ್. ನಮ್ಮ ಮಾಮಗಂತರೂ ವಿಕೋ ಓಮಿನಿ ನೋಡಿದ ತಕ್ಷಣ ಖುಷಿ ಆಗಿದ್ದ. ಯಾಕಂತ ನನಗಂತೂ ಗೊತ್ತಾಗಲಿಲ್ಲ ಇದೇ ಡೀಲಿಂಗ್ ಅಂತ. ನನಗೆ ಅನ್ಕೊಂಡಿದ್ರೆ ಮೊದಲ ನಾನು ಒಂದು ಸ್ವಲ್ಪ ಖುಷಿಯಾಗಿರ್ತಿದ್ನಿ. ನಮಸ್ಕಾರ ಸ್ನೇಹಿತರೆ, ನಾವು ಈಗ ಮುಂದಿನ ವಿಡಿಯೋದಾಗ ನಾವು ಸಿಗ್ತೇವೆ. ಏನಾದ್ರು ತಪ್ಪಿದ್ರೆ ಒಂದು ಸ್ವಲ್ಪ ಹೊಟ್ಟೆ ಹಾಕೋರಿ. ಯಾಕಂದ್ರೆ ಫಸ್ಟ್ ವಿಡಿಯೋ ಮಾಡಕತ್ತಿದ್ದೆ.